ಸರಿ, ಈಗ ರಾಜ್ಯ ತಲೆ ತಗ್ಗಿಸ್ಬೇಕಾಗಿದೆ ಅಂತ ಎಲ್ಲರ ಭಾವನೆ. ಪಾಸಿಬಲಿ ಎಸ್ ಅನ್ಸತ್ತೆ. ಬಿಕಾಸ್ ಪೂರ್ವ ತಯಾರಿ ಇಲ್ಲದೆ ಮಾಡಿಕೊಂಡ್ರೆ ಹೀಗೆ ಆಗೋದು. ಘಟನೆಗಳೇ ನೆನ್ಪಿಟ್ಕೊಳ್ಳೋಣ. ಈ ರೀತಿಯ ಕಾಲು ತುಳಿತ ಪ್ರಪಂಚದಲ್ಲೂ ಆಗಿಲ್ವಾ ಅಂದರೆ ಆಗಿದೆ. ಯಾವ ಆಟದಲ್ಲೂ ಆಗಿಲ್ವಾ? ಆಗಿದೆ. ಇದಕ್ಕೆ ತಾತ್ನಂಥದ್ದು ಆಗಿದೆ. ಬೇಕಾರೆ ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಕೆಲವು ಘಟನೆಗಳಲ್ಲಿ ಇದನ್ನು ನಾವು ತಡಿಬೋದಾಗಿತ್ತು ಅನ್ಸತ್ತೆ. ನಾವೇ ಅದಕ್ಕೆ ಇನ್ವೈಟ್ ಮಾಡಿ. ಕೆಲವುದ್ರಲ್ಲಿ ನಮ್ಮ ಕೈಲಿ ಏನೂ ಇರಲಿಲ್ಲ ಅನ್ಸತ್ತೆ. ಹೌದು, ಕೈ ಮೀರಿ ಹೋಗಿರುತ್ತೆ. ನಮ್ಮ ಕೈಯಲ್ಲಿ ಏನು ಇರಲಿಲ್ಲ, ಅದನ್ನು ಯಾರೂ ತಡೆಯೋಕ್ಕಾಗ್ತಿರ್ಲಿಲ್ಲ ಅದನ್ನು ಅನ್ಸತ್ತೆ. ಹೌದು, ಅದನ್ನು ಕೆಲವು ನಾವು ತಡಿಬೋದಾಗಿತ್ತೇನೋ ಅನ್ಸತ್ತೆ. ಏನಿಯೋ ಯಾರು ಹೊಣೆಯನ್ನು ಯಾರು ಅಂತ ಅನ್ನೋ ಅಷ್ಟರಲ್ಲಿ ರಾಜ್ಯ ಸರ್ಕಾರ ಈಗ ತೀರ್ಮಾನ ಮಾಡಿ ಹೊಣೆಯನ್ನು ಹಾಕ್ತಾ ಇದೆ. ಯಾರ್ಯಾರ ಮೇಲೆ ಹಾಕ್ಬೋದೋ, ಬಲಿಕ ಬಕರಾಗಳು ಯಾರ್ಯಾರಿದ್ದಾರೆ ಹಾಕ್ರೆ ಅವ್ರ ಮೇಲೆ ಅಂತಲ. ಪೊಲೀಸ್ ಕಮಿಷನರ್ನ ತಲೆದಂಡನೆ ಮಾಡಿದ್ದಾರೆ. ಅಂದರೆ ದೇ ಹ್ಯಾವ್ ಸಸ್ಪೆಂಡೆಡ್ ಹಿಮ್. ನಮ್ಮ ಪೊಲೀಸ್ ಕಮಿಷನರ್ ದಯಾನಂದನ ಒಂದು ವಾರ 8 ದಿನ ಮೊದಲು ನಿಮ್ಗೆ ಆಯ್ಕೆ ಯಾರನ್ನು ಹಾಕಬೇಕಲ್ಲ ಕಮಿಷನರು ಅನ್ನೋ ಗೋಜಲಲ್ಲಿ ಬಿಟ್ಟಿದ್ರಿ ಅವ್ರನ್ನ. ಸುಮ್ಮನೆ ನೀವು ಆಯ್ಕೆ ಮಾಡ್ಕೊಂಬಿಟ್ಟಿದ್ರು ಆ ಪಾರ್ಟಿ ಒಟ್ಟೋಗಿರೋರು, ಅವ್ರ ಪಾಡ್ಗವರು ಸಿಕ್ಕಾಕೊಳ್ತಿರ್ಲಿಲ್ಲ. ಅನ್ಯಾಯವಾಗಿ ಸಿಗಾಕೊಂಡ್ರು. ಟೈಮ್ ಚೆನ್ನಾಗಿಲ್ಲ ಅವ್ರಿಗೆ. ನಿಂಬೆಹಣ್ಣು ನಿವಾಳಿಸ್ಬೇಕಾಗಿತ್ತು. ಟೈಮ್ ಚೆನ್ನಾಗಿಲ್ಲ ಅಷ್ಟೇ. ನನಗೆ ಗೊತ್ತಲ್ಲ 100%. ಫ್ರಮ್ 15 days ದೇ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಎ ನ್ಯೂ ಕಮಿಷನರ್. ಚೀಫ್ ಮಿನಿಸ್ಟರ್ ಡಿಸೈಡ್ ಮಾಡೋಕ್ಕಾಗಿರಲಿಲ್ಲ ಯಾರನ್ನ ಹಾಕಬೇಕು ಅಂತ. ಅದಕ್ಕೆ ಈ ಮನುಷ್ಯ ಕಂಟಿನ್ಯೂಡು ತಗಲಾಕೊಂಡ್ರು. ಏನಿಯೋ ಇಟ್ಸ್ ಆಲ್ ರೈಟ್. ಆಗಿರೋದಾಗಿದೆ. ಯಾರೊಬ್ರು ಹೊಣೆ ತಗೋತಾ ಇದ್ದಾರೆ. ಈಗ ಅಡಿಷನಲ್ ಕಮಿಷನರ್ ಅವ್ರನ್ನೂ ಕೂಡ ಅಮಾನತ್ ಮಾಡಿದ್ದಾರೆ. ಫೇರ್ ಎನಫ್. ಇನ್ಸ್ಪೆಕ್ಟರ್ಗಳು ಸೆಂಟ್ರಲ್ DCP ಅವ್ರು ಶೇಖರ್ ಅನ್ನೋರು, ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ACP ಮತ್ತು ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಇಬ್ಬರನ್ನೂ ಅವ್ರನ್ನೂ ಕೂಡ ಅಮಾನತನ್ನು ಮಾಡಿದ್ದಾರೆ. ಅಲ್ಲಿಗೆ ಜವಾಬ್ದಾರಿ ಇವರು ಅವ್ರ ತಲೆ ಕಟ್ಟಾಯ್ತು ಅಂತ ಹೇಳ್ತಿದ್ದೆ. ಇವರು ಜವಾಬ್ದಾರಿ ಕಮಿಷನರ್ದು ತಲೆದಂಡ ಕೊಡ್ತೀನಿ ಅನ್ನೋ ಮುಖ್ಯಮಂತ್ರಿ ಆದರೆ, ಆರ್ ಇವನ್ ಎ ಹೋಮ್ ಮಿನಿಸ್ಟರ್, ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್. ಡಸ್ ದ ಪೊಲೀಸ್ ರೆಪ್ರೆಸೆಂಟ್ ಸ್ಟೇಟ್ ಆರ್ ನಾಟ್? ಪೊಲೀಸರು ರಾಜ್ಯವನ್ನು ಪ್ರತಿನಿಧಿಸುತ್ತಾರೋ ಇಲ್ಲವೋ? ನನ್ನ ಪ್ರಕಾರ ಪ್ರತಿನಿಧಿಸುತ್ತಾರೆ. ಹಾಗಿದ್ರೆ ರಾಜ್ಯದ್ದೇ ತಲೆದಂಡ ಆಗಬೇಕೋ ಇಲ್ಲವೋ? ಇವ್ರದಾಯ್ತು ಅಂದ್ಮೇಲೆ ಅವ್ರು ಅದು ಆಗಬೇಕು. ವೈ ನಾಟ್? ಯಾಕಾಗಬಾರ್ದಂಗಾರೆ? ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿಗಳು ಇದನ್ನ ಒಪ್ಕೋತಾರೆ, ನಮ್ಮಿಂದ ಆಗಿದೆ ತರಾತುರಿಯಲ್ಲಿ ಮಾಡಬಾರ್ದಿತ್ತು. ನಿಮ್ಮ ತಲೆದಂಡ ಯಾಕಾಗಬಾರ್ದು? ಎಲ್ಲರದುವೆ ಅವ್ರದೇ ತಲೆದಂಡ ಆಗೋದಾದ್ರೆ. ಏನೋ ಈ ಕ್ವಶನ್ಸ್ ಮುಂದೆ ಬರುತ್ತೆ ಅನ್ಸತ್ತೆ. ಭಾಳ ಜನ ಕೇಳ್ತಿರೋದು ಒಂದೇ ದಿನ 2 ಕಾರ್ಯಕ್ರಮ ಯಾಕೆ ಮಾಡಿದ್ರಿ? ಯಾವನಿಗೆ ಗೊತ್ತು ಯಾರಿಗೆ ಯಾವ ತೆವಲಿತ್ತೋ? ಇಲ್ಲಿ ಇವ್ರಿಗೆ ಬೇಕಿತ್ತು, ಗೊತ್ತದು. ಆ ವಿಧಾನಸೌಧದ ಕಾರ್ಯಕ್ರಮನ ಆಲೋಚನೆ ಮಾಡಿದವನು, ಅದಕ್ಕೆ ಅನುಮತಿಯನ್ನು ಕೊಟ್ಟವನು, ಅದನ್ನು ಮಾಡಲೇಬೇಕು ಅಂತ ಹಠ ಹಿಡಿದವನು ಫಸ್ಟ್ ಕೆಂಗಲ್ ಹನುಮಂತಯ್ಯನ ಸ್ಟ್ಯಾಚ್ಯೂ ಹತ್ರ ಕಲ್ಲು ಹೊಡಿಬೇಕು ಅವ್ರಿಗೆ. ಅಷ್ಟು ಕೆಟ್ಟದಾಗಿ ನಿಭಾಯಿಸಿದ್ರು. ಅಷ್ಟು ಕಚಡ ಹಿಡಿಯ ಅದು ಅದರಷ್ಟು ಕಚಡ, ಅತ್ಯಂತ ಕೆಟ್ಟ ಕಾರ್ಯಕ್ರಮ ಇನ್ನೊಂದಿಲ್ಲ ನಾನು ನೋಡಿರೋದ್ರಲ್ಲದು. ಬಹಳ ಕಡೆ ನೋಡಿದೆ ಆ ಪ್ಲೇಯರ್ಗಳಿಗೆ. ನಿಮ್ಗೆ ಹಾರ ಹಾಕಕ್ಕೂ ಟೈಮ್ ಇರ್ಲಿಲ್ರಿ. ಪಟ ಪಟ ಅಂತ ಹಾಕಿ ಮುಗಿಸ್ಬಿಡ್ತಾರೆ. ಹಿಂಗೆ ಎಸಿತಿದ್ದಾರೆ. ಒಳ್ಳೆ ಕ್ಯಾಚ್ ಅನ್ನೋ ಟೈಪ್ ಎಸಿತಾ ಇದ್ದಾರೆ ಕ್ರಿಕೆಟರ್ಗಳಲ್ವಾ. ಅದಕ್ಕೆ ಇಟ್ ವಾಸ್ ಶಿಯರ್ ಶೇಮ್. ನಾನು ಹೇಳ್ತೀನಿ, ಕರ್ನಾಟಕದ ಸಂಸ್ಕೃತಿ ಏನು ಕೆಟ್ಟದಾಗಿತ್ತು ರೀ ಆ ಕಾರ್ಯಕ್ರಮದಲ್ಲಿ. ಲಕ್ಷಾಂತರ ಜನ ಸೇರೋ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ನೀಡಿರಲಿಲ್ವಾ ಅಂತಾನೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ನನ್ನೇನು ಹೇಳ್ಬಿಟ್ನಲ್ಲ ನಾನು. ಕಾರ್ಯಕ್ರಮಕ್ಕೆ ಹೊಣೆಗಾರರು ಯಾರು? ಸರ್ಕಾರನ, KPSCನ, KCನ, RCBನ? ಯಾರು? ಸರ್ಕಾರ. ಎಲ್ಲರೂ ಹೊಣೆಗಾರರೇ. ಯಾಕಂದ್ರೆ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ರಿಂದ ಸರ್ಕಾರ ಹೊಣೆಗಾರಿಕೆ ತಗೊಳುತ್ತೆ. ಇನ್ವಾಲ್ವ್ಡ್. ಸ್ಟೇಡಿಯಂ ಬಳಿ ಎಂಟ್ರಿ ಎಕ್ಸಿಟ್ ಯಾಕೆ ಸಮರ್ಪಕವಾಗಿರಲಿಲ್ಲ? ಆಂಬುಲೆನ್ಸ್ ಯಾಕಿರಲಿಲ್ಲ ಅಂತ ಇನ್ಯಾರೋ ಕೆಲವರು ಹೇಳ್ತಾರೆ. ಫ್ರಾಂಚೈಸಿ ಟೀಮ್ ಪ್ರೈವೇಟ್. IPL ಇಸ್ ಎ ಇಡಿಯಾಟಿಕ್ ಪ್ರೈವೇಟ್ ಥಿಂಗ್. ಅದು ಎಲ್ಲ ಕಾಸು ಮಾಡ್ಕೊಳಕ್ಕೆ ಮಾಡಿರೋ ಕೂಟ ನಿಮ್ಮ ಹೆಸರಲ್ಲಿ ಅಂತ ನಾನು ಇದನ್ನು 1000 ಸರಿ ಹೇಳಿದ್ದೀನಿ, ಇನ್ನೂ 100 ಸರಿ ಹೇಳ್ತೀನಿ. ಫೇರ್, ನಿಮ್ಮ ಇಷ್ಟ. ಯಾವ ಗೇಮ್ಗೆ ಇಷ್ಟಪಡಬೇಕು, ಯಾವ ರೂಪದಲ್ಲಿ ಇಷ್ಟಪಡಬೇಕು, ನಿಮಗೆ ಬಿಟ್ಟಿದ್ದು. ಬಟ್ ಈ ಖಾಸಗಿ ವ್ಯವಹಾರಕ್ಕೆ ಸರ್ಕಾರ ಯಾಕೆ ಸಂಭ್ರಮ ಮಾಡೋಕ್ಕೋಯ್ತು? ಕ್ರೆಡಿಟ್ ತಗೊಳ್ಳಕ್ಕೆ. ಇದೇ ವರ್ಲ್ಡ್ ಕಪ್ ಬಂದಿದ್ದಿದ್ರೆ ಬೇರೆ. ಕರ್ನಾಟಕ ರಾಜ್ಯಕ್ಕೆ ರಂಜಿ ಟ್ರೋಫಿ ಬಂದಿದ್ದಿದ್ರೆ ಬೇರೆ, ಇರಾನಿ ಟ್ರೋಫಿ ಬಂದಿದ್ದಿದ್ರೆ ಬೇರೆ. ಕರ್ನಾಟಕ ರೆಪ್ರೆಸೆಂಟ್ ಮಾಡೋರು ಯಾರೋ ಹೋಗಿ ಒಲಿಂಪಿಕ್ ಮೆಡಲ್ ತಂದಿದ್ದಿದ್ರೆ ಬೇರೆ. ಗೌರವಿಸಬೇಕು. ಇದೇನಿತ್ತು ಅವಶ್ಯಕತೆ? ಕಾಲ್ ತೊಳಿತ ಬಳಿಕ ಸಂಭ್ರಮಾಚರಣೆ ಯಾಕೆ ಮಾಡಿದ್ರು? DCM ಹೋಗಿದ್ದು ಸ್ಟೇಡಿಯಂಗೆ.
ಪರಾಜಿತ ಕೊಲೆ ಅಲ್ವಾ ಇದು ಅಂತ ಪ್ರಶ್ನೆಗಳು. ಏನೋ DCM DK ಶಿವಕುಮಾರ್ ಅವರು ಈ ಘಟನೆಯನ್ನ ನೆನಪು ಮಾಡಿಕೊಂಡು ಬಿಕ್ಕಿ ಹತ್ತಿದ್ದಾರೆ. ವಿಜಯೇಂದ್ರ ಅವರು ಇದನ್ನ ಟೀಕಿಸಿದ್ದಾರೆ, ನಿಮ್ಮ ಕಣ್ಣೀರು ಇದನ್ನ ಬೇಕಿರಲಿಲ್ಲ ಅಂತ. ಇನ್ನು ನಾನು ತರಾತುರಿಯಲ್ಲಿ ಇದು ಮಾಡಬಾರ್ದಿತ್ತು, ಒಂದಿನ ಲೇಟಾಗಿ ಮಾಡಬಹುದಿತ್ತು ಅಂತ CM ತಪ್ಪನ್ನ ಒಪ್ಕೊಂಡಿದ್ದಾರೆ. ಇದೇ ರೀತಿ ಪ್ರಿಯಾಂಕ್ ಖರ್ಗೆ ಕೂಡ. ನನಗೆ ಐ ಆಮ್ ವರಿಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. ಏನು 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅವ್ರ ಕಾಲದಲ್ಲಿ ಏನೇನಾಯಿತು, ರಾಜ್ಕುಮಾರ್ದಾದಾಗ ಏನಾಯಿತು, ಇಲ್ಲೇ ಎದುರುಗಡೆ ಮನೇಲಿ ನಾನಿದ್ದೆ ಅವತ್ತು. ಆಗ ನಾನು ಡೆಲ್ಲಿಲಿ ಇದ್ದೆ ಅವತ್ತು. ಏನೇನಾಯಿತು ಆಯ್ತಪ್ಪ, ಕುಮಾರಸ್ವಾಮಿ ಹೇಳ್ದಂಗೆ ಅದನ್ನ ನಾನು ಅವ್ರಿಗೆ ಉತ್ತರ ಆಮೇಲೆ ಕೊಡ್ತೀನಿ. DK Shivakumar, instead of bringing tears today before the media, he should have thought yesterday when more than 11. Yes, there has been a mistake. We have agreed to it. We have taken responsibility. ಈಗ ಒಪ್ಕೊಂಡ್ಮೇಲೆ ಅವ್ರಗಳ ತಲೆದಂಡ ಬೇಡ. DK ಶಿವಕುಮಾರ್ ಕಣ್ಣೀರು ನೀವು ನಾಟಕ ಅಂತೇನು ಅನ್ಕೋಬೇಕಾಗಿಲ್ಲ. ಆ ಕಣ್ಣೀರಿಗೆ ರಾಜಕೀಯವಾಗಿ ಎಲ್ಲ ಕಡೆಯಿಂದನೂ ಕಾಮೆಂಟ್ರಿ ಬಂದೇ ಬರುತ್ತೆ. ಈಗ ವಿಜಯೇಂದ್ರ ಕಣ್ಣೀರಿನ ಬಗ್ಗೆ ಮಾತಾಡ್ತಿದ್ದಾರೆ. ಯಡಿಯೂರಪ್ಪನವ್ರ ಹಿಂದೆ ಕಣ್ಣೀರು ಹಾಕಿದ್ರು, ಯಾಕೆ ಹಾಕಿದ್ರು ಕೇಳಲ್ಲ? ಕುಮಾರಸ್ವಾಮಿ ಒಂದು 10 ಸರಿ ಕಣ್ಣೀರು ಹಾಕಿರ್ತಾರೆ, ಯಾಕೆ? ನನಗೆ ನಂಗೆ ಅನ್ಸಲ್ಲ. ನನಗೆ ಆ್ಯಕ್ಚುಲಿ ನಾನು ಬೆಳಗ್ಗೆ ನೋಡಿದಾಗಲೂ ಭಾಳ ಜನ ಅಂತ ಇದ್ರು, ನನಗೆ ಯಾರೋ ಫೋನ್ ಮಾಡೋದು 2 ಜನ, ಅದೇ ಡ್ರಾಮಾ ಅದು ಅಂತ. ನನಗೆ ನಂಗೆ ಅನಿಸ್ತಿಲ್ಲ ಅಂದೆ. ಯಾಕಂದರೆ ಇದು ಮಕ್ಕಳದ್ದು. ನನಗೇ ಅನ್ನಿಸ್ತು ರಾತ್ರಿ ವಾಸ್ ಎ ವೆರಿ ಡಿಸ್ಟರ್ಬ್ಡ್ ನೈಟ್. ತುಂಬ ಡಿಸ್ಟರ್ಬ್ ಆಗೋಗಿತ್ತು ರಾತ್ರಿ. ಏನಪ್ಪ ಈ ಮಕ್ಕಳುಗಳು, ನನಗೇನು ಅನ್ನಿಸ್ತಿದೆ ಈಗಲೂ ಅಂತಂದರೆ, ಆ 15, 18 to 35 ಮಕ್ಕಳನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಂಪ್ಲೀಟ್ಲಿ ಫೇಲ್ ಆಗಿಬಿಟ್ಟಿದ್ದೀವಿ ಅನ್ನಿಸ್ತಿದೆ. ನಮ್ಗೆ ಅಂಡರ್ಸ್ಟ್ಯಾಂಡೇ ಆಗ್ತಾ ಇಲ್ಲ ಈ ಜನ್ರೇಷನ್ನು. ಹಂಗೆ ಅನ್ನಿಸ್ತಿದೆ ನನಗೆ. ಒಂಥರ ಇಟ್ ವಾಸ್ ನಾಟ್ ಎ ಗುಡ್ ನೈಟ್. ರಾತ್ರಿ ಒಳ್ಳೆ ಇದಲ್ಲ, ಅದೊಂಥರ ವೆರಿ ಡಿಸ್ಟರ್ಬ್ಡ್ ಒಂಥರ. ಹಾಗಾಗಿ ಇರ್ಬೋದು, ಅವ್ರಿಗೂ ಮಕ್ಕಳಲ್ವಾ, ಅವ್ರಿಗೂ ಅನಿಸಿರುತ್ತೆ. ಅವ್ರ ಮನೆಗೆ ಬಂದಾಗ ಅವ್ರ ಮಕ್ಕಳು ಕಾಣಲ್ವಾ? ಹೇಳಿದ್ದಾರೆ, ನನ್ನ ಮಕ್ಕಳನ್ನೇ ನೋಡಿದ ಹಾಗೆ. ಎಸ್. ನಾವು ಭೀಕರ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ನಿನ್ನೆಯೇ 10 ಲಕ್ಷ ಪರಿಹಾರವನ್ನು ಘೋಷಿಸಿತು. ಇದೇ ವಿಷಯವಾಗಿ ಕೆಲವೊಂದಷ್ಟು ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾದವು. ಅದು ಯಾರೇನು ಹೇಳಿದ್ರು ನೋಡಿ. ತೆವಲಿಗಾಗಿ ಮಾಡ್ತಕ್ಕಂಥ ಕಾರ್ಯದಲ್ಲಿ 11 ಜನರು ಅಸುನೀಗಿದ್ದಾರೆ. ಆಮೇಲೆ ಯಾರೇ ಸತ್ರು 10 ಲಕ್ಷ ರೂಪಾಯಿ ಬೀಸಾಕ್ಬಿಟ್ಟು ನಮಗೇನ್ ಸಂಬಂಧ ಇಲ್ಲ. ಅದೇ ರೌಡಿ ಶೀಟರ್ಗಳು, ದೇಶದ್ರೋಹಿಗಳು ತಂದ್ರೆ 25 ಲಕ್ಷ. ಕೇರಳಗೂ ನಮಗೆ ಸಂಬಂಧ ಇಲ್ಲ. ನಮ್ಮ ಆನೆ ಹೋಗಿ ಅವ್ನು ತುಳಿದ್ಬಿಟ್ಟು ವಾಪಸ್ ಬಂದ್ಬಿಡ್ತಂತೆ, ಅದಕ್ಕೊಂದು 25 ಲಕ್ಷ ಅಂತೆ. ಇವ್ರಿಗಾದ್ರೆ 10 ಲಕ್ಷ ಅಂತ. ನೇರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ ಇದಕ್ಕೆ ನೇರ ಹೊಣೆ. ಇವತ್ತು ಅಲ್ಲಿ ತುಳಿತಕ್ಕೆ ಸಾವನ್ನೀಡಾಗಿರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಯಾರು ಹೊಣೆ ಇದಕ್ಕೆ? ಸುಮಾರು ಎಲ್ಲರೂ ಕೂಡ 32 ವರ್ಷದ ಕೆಳಪಟ್ಟಂಥವ್ರು. ಬರೀ 10 ಲಕ್ಷ ಘೋಷಣೆ ಮಾಡಿಬಿಟ್ಟು ಮುಖ್ಯಮಂತ್ರಿಗಳು ಕೈ ತೊಳ್ಕೊಂಡು ಕೂತ್ಕೊಳ್ಳೋದಲ್ಲ. ಇವತ್ತು ಆ ಕುಟುಂಬ ಹೆಂಗೆ ನಿರ್ವಹಣೆ ಆಗಬೇಕು, ಅಲ್ಲಿ ಅವ್ರಿಗೇನಾದರೂ ಕೂಡ ಲಾಜಿಕಲಿ ಕೇರಳ ಕೇಸು ಮತ್ತು ಮಂಗಳೂರು ಕೇಸೆಲ್ಲ ಸರಿ ಇರ್ಬೋದು. ಬಟ್ ಈ ಪ್ರಕರಣದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಹೆಚ್ಚಿನ ಬಂದೋಬಸ್ತಿನ ಜೀವನದಲ್ಲಿ ಮಾಡಿಕೊಡಿ. ಯಾರ್ದಾದ್ರೂ ಕುಟುಂಬದಲ್ಲಿ ಬ್ರೆಡ್ ಅರ್ನರ್ ಆಗಿದ್ರೆ, ಅವ್ರ ಮೇಲೆ ಡಿಪೆಂಡ್ ಆಗಿದ್ರೆ, ಇನ್ಯಾವುದಾದ್ರು ಕುಟುಂಬದಲ್ಲಿ ಆ ಮಕ್ಕಳನ್ನ ಕಷ್ಟಪಟ್ಟು ತೀರ ಬಡತನದಲ್ಲಿ ಸಾಕ್ತಾ ಇದ್ದಿದ್ದರೆ, ಯಾವುದಿದೆ ಪ್ರಕರಣ ನೋಡಿ, ಪ್ರಕರಣಕ್ಕೆ ಅನುಗುಣವಾಗಿ ಆ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಸರ್ಕಾರಗಳು. ಜನರಲಿ ಅಲ್ಲ ಎಲ್ಲ. ಯಾಕಂದರೆ ಈ ಫಾಜಿಲ್ ಜನ ಕೆಲವರೆಲ್ಲ ಆರೋಪ ಮಾಡ್ತಾರೆ, ಅವ್ರಿಗೆ 25 ಲಕ್ಷ ಕೊಟ್ಟರಲ್ಲ ಸರ್ಕಾರ, ಅವ್ನು ಅದರಲ್ಲೇ ಸುಪಾರಿ ಕೊಟ್ಟಿದ್ದು ಅಂತೆಲ್ಲ ಆರೋಪ ಎಲ್ಲ ಮಾಡ್ತಾರೆ. ಹಾಗಾಗಿ ಡೂ ಇಟ್ ಇನ್ ಎ ಮ್ಯಾನರ್ ವೇರ್ ಒಂದು ಕಂಪ್ಯಾಷನೇಟಾಗಿ ಒಬ್ಬ ಮಂತ್ರಿ ಯಾರು ಇದನ್ನು ತೊಗೊಂಡು ಒಂದು 11 ಕೇಸ್ನು ಸ್ಟಡಿ ಮಾಡಿ ಯಾರು ಯಾವ ಅವಶ್ಯಕತೆಗಳಿವೆ ಅದನ್ನು ಮಾಡಿಕೊಡ್ಬೇಕು. ಈಗ ಯಾರೋ ಒಬ್ಬರು ಅಲ್ಲಿ ಹೇಳ್ತಾ ಇದ್ರು, ಮಗು ತಂದೆ 100 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದೀನಿ, ಯಾರು ಸುಖಕ್ಕಿದು, ಹಗಲು ರಾತ್ರಿ ದುಡ್ದೆ ಕಷ್ಟಪಟ್ಟೆ, ಯಾರು ಏನು ಮಾಡ್ಬೇಕು, ನಾನು ಇಟ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕೀಗ ಅದನ್ನು ಅಂತ ಪಾಪ ಅವ್ರು ಹೇಳ್ಕೊತಿದ್ರು. ಮೇ ಬಿ ಇಟ್ ಡಸ್ ನಾಟ್ ರಿಕ್ವೈರ್ ಮನಿ. ಇಟ್ಸ್ ಅವ್ರಿಗೆ ಬೇಕಾಗಿರೋದು ನ್ಯಾಯ, ಅಥವಾ ನನ್ನ ಮಗನ ಮೂರ್ಖತನಕ್ಕೆ ಅವ್ನು ಸಾಯ್ಲಿಲ್ಲ, ಯಾರದ್ದೋ ಇದಕ್ಕಾಯ್ತು ಅನ್ನೋದಾದ್ರು ಏನೋ ಒಂದು ಆಗಬೇಕು ಅವ್ರಿಗೆ. ಅವ್ರ ದುಡ್ಡು ಅಲ್ಲ. ಆದ್ರೆ ಇನ್ಯಾವುದೋ ಮಗು ನೋಡ್ತಾ ಇದ್ದೆ, ತಾಯಿ ತಂದೆ ಗಾರೆ ಕೆಲಸ ಮಾಡ್ತಾ ಇದ್ದಾರೆ, ಮಗುನ ಓದಿಸ್ತಿದ್ರು ಪಾಪ. ಮೇ ಬಿ ದೇ ರಿಕ್ವೈರ್ ಇಟ್ ಹೆವಿಲಿ. ಅವ್ರಿಗೆ ಮಾಡಿ. ಎಲ್ಲಿ ನೀಡಿದೆ ಅಲ್ಲಿ ನೋಡಿ. ಎಸ್.